ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಹಿಂದುಳಿದ ಜಾತಿಗಳ ಒಂದು ಜಾಗೃತಿ ಸಮಾವೇಶವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದರಂತೆ ಮತ್ತೆ ಹಿಂದುಳಿದ ಜಾತಿಗಳಿಗೆ ದೇವರಾಜರಸವರ ಕೊಡುಗೆಯನ್ನ ನಾವು ಬಿಟ್ಟರೆ ಅದನ್ನು ಮುಂದುವರಿಸಿದಂತಹ ನಿಕಟಪೂರ್ವ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಯಾಕೆಂದ್ರೆ ಹಿಂದುಳಿದ ಜಾತಿಗಳು ಸೇರಿದ ಒಬ್ಬ ಮುಖ್ಯಮಂತ್ರಿಗಳು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ರೆಕಾರ್ಡ್ ಮಾಡೋದು ಅಂತಂದ್ರೆ ಅವರಿಗೆ ಒಂದು ಅಭಿನಂದನೆ ಮಾಡೋಣ ಅಂತ ಅನ್ನೋದನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಕೃಷಿಯಲ್ಲಿ ಜನರಿಗೆ ನಮ್ಮ ಸಮಸ್ಯೆಗಳನ್ನ ತಿಳಿಸಬೇಕು, ಸರ್ಕಾರದ ಸವಲತ್ತುಗಳನ್ನ ಏನು ಸಿಗ್ತಾ ಇರೋದು ಅಂತ ಕೂಡ ಬಹಳಷ್ಟು ಜನಕ್ಕೆ ಮಾಹಿತಿ ಇಲ್ಲದೇ ಇರೋದ್ರಿಂದ ಆ ಸವಲತ್ತುಗಳು ನಮ್ಮಲ್ಲಿ ಸಿಗ್ತವೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಹಿಂದುಳಿದ ಜಾತಿಗಳ ಒಂದು ಜಾಗೃತಿ ಸಮಾವೇಶವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಹಿಂದುಳಿದ ಜಾತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ಪೂರ್ವಭಾವಿ ಸಭೆ ಎಲ್ಲ ಸಮುದಾಯದ ಹಿಂದುಳಿದ ಜಾತಿಯ ಕೂಡ ಭಾಗವಹಿಸಿದ್ರು, MLAಗಳು ಕೂಡ ಭಾಗವಹಿಸಿದ್ರು. ಅಂದ್ರೆ ಪೂರ್ತಿ ಸಂಖ್ಯೆಯಲ್ಲಿ MLA ಮುಖ್ಯಮಂತ್ರಿಗಳ ಒಂದು ಬರದ ಬಗ್ಗೆ ಸಭೆಗಳನ್ನ ಜಿಲ್ಲಾ ಮಟ್ಟದ ಸಭೆಗಳನ್ನು ನಡೆಯೋದ್ರಿಂದ ಎಲ್ಲ ಆ ಸಭೆಗಳಿಗೆ ಹೋಗಿರೋದ್ರಿಂದ 8 ಜನ MLAಗಳು ಬಂದಿದ್ರು. ನಮ್ಮಲ್ಲಿ ಇವರೇ 19 ಜನ ರೀ ಹಿಂದುಳಿದ ಜಾತಿಯ MLAಗಳು ಇರೋದೇ 19 ಜನ. ಆ 19 ಜನನ ಒಂದ್ಸಲ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿಸಿ ನಮ್ಮ ಜನಪ್ರತಿನಿಧಿಗಳು ಕೂಡ ನಮಗೆ ಕೈ ಜೋಡಿಸ್ಬೇಕು, ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಅನ್ನೋದನ್ನ ನಾವು ಅವರನ್ನು ಕೂಡ ಒತ್ತಾಯ ಮಾಡಿ ಅವ್ರನ್ನ ಸರ್ಕಾರದ ಮೇಲೆ ಒತ್ತಡ ಇರುವಂತ ಒಂದು ಸ್ಥಿತಿಗೆ ತರಬೇಕು ಅಂತ ನಮ್ಮ ಉದ್ದೇಶ ಇದರಲ್ಲಿದೆ. ಅದೇ ರೀತಿ ಟೆಕ್ನಿಕಲ್ ಅದು ಸರಿ ಇಲ್ಲ. ಈಗಿರಂತ ಸರ್ಕಾರ ಅದನ್ನು ಯಾವ ರೀತಿ ಪರಿಗಣಿಸ್ತದೆ ಅಂತ ಅನ್ನೋದು ಕೂಡ ನಮಗೆ ಬಹಳ ಭಾಗಿಯಾಗಿರ್ತಕ್ಕಂಥ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗೆ ಬಂದವರು ನಾನಾದರೂ ರಾಮಚಂದ್ರಪ್ಪನವರ ಎಲ್ಲ ಮಾತುಗಳನ್ನು ಸಮರ್ಥನೆ ಮಾಡ್ತಾ ಈ ಒಂದು ಸಂಘಟನೆ 25 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಬದಲಾವಣೆ, 25 ವರ್ಷದಲ್ಲಿ ಆಗಿರ್ತಕ್ಕಂಥ ನೋವು ನಲಿವು ಎಲ್ಲವನ್ನೂ ಜನರ ಮುಂದೆ ತರಬೇಕು ಮತ್ತು ಇದನ್ನು ಹುಟ್ಟಾಕಿದಂಥ ಸನ್ಮಾನ ಮಾಡೋದೊಂದೇ ಉದ್ದೇಶ ಅಲ್ಲ, ಅವರು ಕೂಡ ಉತ್ತಮವಾದಂಥ ರಾಜ್ಯದಲ್ಲಿ ಕೆಲಸ ಮಾಡಿರುವಂಥ ದೇವರಾಜ ಅರಸರ ನಂತರ ಈಗ ಈ ಸಮಾಜಗಳಿಗೆ ಒತ್ತು ಕೊಟ್ಟಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು. ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು ಅಪಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿ ಪಂಚಾಯತಿ ಅಧ್ಯಕ್ಷತೆ ಬಿಟ್ಕೊಡೋದಕ್ಕೇನೆ ಒಪ್ಕೊಂಡಿರೋ ಜನ ಬಿಟ್ಕೊಡಲ್ಲ. ಅಂಥದ್ರಲ್ಲಿ ಇಡೀ ಭಾರತದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಹಸ್ತಾಂತರಿಸ್ತಕ್ಕಂಥದ್ದು ಮತ್ತು ಈ ಹೋರಾಟ ಬರೀ ಸಿದ್ದರಾಮಯ್ಯನವ್ರ ಕಾಲಕ್ಕೆ ಅಲ್ಲ, ನಿರಂತರವಾಗಿ ಇಂಥ ಸಮಾಜಗಳು ಎಲ್ಲಿವರೆಗೂ ಸಂಘಟನೆ ಬೇಕೋ ಅಲ್ಲಿವರೆಗೂ ಈ ಸನ್ನಿವೇಶ ಇರಬೇಕು ಅನ್ನೋ ಉದ್ದೇಶದಿಂದ ರಾಮಚಂದ್ರಪ್ಪನವರ ತಂಡ ನಡೆಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಇವತ್ತು ನಮ್ಮ ಜನತೆ ಏನಿದೆ ಸಮಾಜಗಳ ಒಕ್ಕೂಟಗಳು ನೋಡಿದಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 51 ಪಾಸು 49 ಫೇಲು, ಇವರೆಲ್ಲ ಸೇರೋದು 49 ಆಗ್ಬೋದು. ನಾವು ಸೇರಿದ್ರೆ ಇದ್ದರೆ 51 ಆಗೋದೇ ಇಲ್ಲ, ಪಾಸೇ ಆಗಲ್ಲ. ಅದ್ರ ಅರಿವು ಕೂಡ ಇಲ್ಲದೆ ಇರೋದು ಕಷ್ಟ ಆಗ್ತದೆ. ಇದು ಒಬ್ಬ ಸಿದ್ದರಾಮಯ್ಯವ್ರಿಗೋಸ್ಕರ ಆಗ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ನಮ್ಮ ಸಮಾಜದಲ್ಲಿ ನಮ್ಮಂಥ ಜೀವನ ಮಾಡ್ತಕ್ಕಂಥ ಇಂಥ ವಂಚಿತ ಸಮಾಜಗಳ ಪರವಾಗಿ ಈ ಧ್ವನಿ ಇದಕ್ಕೆಲ್ಲರೂ ಕೂಡ ಧ್ವನಿ ಕೂಡಿಸಬೇಕು. 25 ವರ್ಷ ನಡೆದಂಥ ದಾರಿ ಮತ್ತು ಮುಂದೆ ಆಗಬೇಕಾಗಿರ್ತಕ್ಕಂಥ ವಿಷಯಗಳು ರಾಮಚಂದ್ರಪ್ಪನವರು ಹೇಳಿದ ಹಾಗೆ ಇವತ್ತೇನು ಇಡೀ ಈ ಹಿಂದಿನ ಏನು ಅವು ಸೈಂಟಿಫಿಕ್ ಆಗಿರಲಿಲ್ಲ, ಇದನ್ಯಾರು ಹೇಳ್ತಾ ಇಲ್ಲ ಕೂಡ. ಇದು ಈ ಸಾರಿ ನಡೆದಿರ್ತಕ್ಕಂಥದ್ದು ಮನೆಗೆ ಹೋಗಿ ವೈಯಕ್ತಿಕವಾಗಿ 56 ಕ್ವಶನ್ಗಳನ್ನ ಕೊಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ. ಇದೆಲ್ಲ ರಾಜ್ಯದ ಶಿಕ್ಷಕರು ಮತ್ತು ಅದಕ್ಕೆ ಸಮಾಜ ಮಾಡಿಲ್ಲ, ಯಾರೋ ಸಿದ್ದರಾಮಯ್ಯ ಇಲ್ಲ, ನಮ್ಮ ರಾಜ್ಯದ ಅಧಿಕಾರಿ ವರ್ಗದವರು ಅವ್ರು ಕೊಟ್ಟಂಥ ಸಮಯವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಕಂಪೇಲ್ ಆಗೋ ಸಮಯದಲ್ಲಿ ಸ್ವಲ್ಪ ಡಿಲೇ ಆಗಿದ್ದ ತೊಂದರೆ ಆಗಿತ್ತು. ಅದನ್ನು ನಾನಂತೂ ಅದನ್ನು ಕಾಂತರಾಜ ವರದಿ ಅಂತ ಹೇಳಲ್ಲ, ಅದು ಹಿಂದುಳಿದ ಜಾತಿಗಳ ಹಿಂದುಳಿದ ವರ್ಗದ ಜಾರಿಗೆ ತರಬೇಕು. ಜನರ
ಮನಸ್ಸನ್ನು ಮತ್ತೆ ನಾವು ಅದ್ರ ಬಗ್ಗೆ ಒಂದೇ ದಿವಸಕ್ಕಾಗುವಂಥದ್ದಲ್ಲ. ಒಂದು ಜಾತಿಯ ಸಮಾವೇಶಗಳು ಯಾವತ್ತೂ ನಡೀತದೆ, ಅದರ ಸಮಾವೇಶ ನಡೀತದೆ. ಆ ತಂಡ ಮಾಡ್ತಾ ಇದೆ, ಅದಕ್ಕೆ ನಮ್ಮೆಲ್ಲರ ಬೆಂಬಲವನ್ನು ಕೊಟ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.